ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂತಹ ಸೆಕೆಂಡ್ PUC ಹಿಸ್ಟ್ರಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಭಾಗ ಬಿ ಯಲ್ಲಿ ಕೇಳುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು, ಅದಕ್ಕೆ ಉತ್ತರಗಳು. ಭಾಗ ಬಿ ಯಲ್ಲಿ ಟೋಟಲ್ ಆಗಿ 13 ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಅದರಲ್ಲಿ ನೀವು 8 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಆದರೆ ಕೇಳುವಂತಹ 13 ಪ್ರಶ್ನೆಗಳು ಒಂದೇ ಪಾಠದಲ್ಲಿ ಕೇಳಿರುವಂಥ ಪ್ರಶ್ನೆಗಳು ತುಂಬ ಕಡಿಮೆ. ನಾನಿಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಯಾವ್ಯಾವ ಪ್ರಶ್ನೆ ಯಾವ್ಯಾವ ಪಾಠದಲ್ಲಿ ಬಂದಿದೆ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ. ರಿಪೀಟ್ ಆಗಿರುವಂತಹ ಚಾಪ್ಟರ್ಸ್ಗಳು ಕೆಲವೊಂದು ಪಾಠದಲ್ಲಿ ಮಧ್ಯದಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ, ಡೈರೆಕ್ಟ್ ಆಗಿ ಇಲ್ಲ. ಈಗ ನೀವೇನು 10 ಅಂಕದ ಪ್ರಶ್ನೆಯನ್ನು 5 ಅಂಕದ ಪ್ರಶ್ನೆಯನ್ನು ಓದ್ತಾ ಇರ್ತೀರಿ, ಅದರಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಡೈರೆಕ್ಟ್ ಆಗಿ ಕೇಳಿರುವಂಥದ್ದು ಒಂದು 3 ಪಾಠ, ಅಲ್ಲಿಗೆ ಕೊಡುವಂಥದ್ದು 13 ಪ್ರಶ್ನೆ. 3 ಪಾಠ ಡೈರೆಕ್ಟ್ ಆಗಿ ಕೇಳಿಲ್ಲ, ಪಾಠದ ಮಧ್ಯೆ ಕೇಳಿದರೆ ಅದು 3 ಬಿಟ್ಟರೂ ಕೂಡ 10 ಅಧ್ಯಾಯಗಳನ್ನು ನೀವು ಓದ್ಕೊಂಡಿದ್ದೆ ಆದರೆ ಇಲ್ಲಿ 8 ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಉತ್ತರವನ್ನು ಬರಿಬಹುದು. ಆದರೆ ಡೈರೆಕ್ಟ್ ಆಗಿ 8 ಅಧ್ಯಾಯಗಳನ್ನು ಓದ್ಕೊಳ್ಳೋಕ್ಕಾಗಲ್ಲ. ಕಾರಣ, ಅಧ್ಯಾಯ 1 3 ಕಡೆ ಇದೆ ಪ್ರಶ್ನೆ, ಅಧ್ಯಾಯ 2 ಪೇಪರಲ್ಲಿದೆ, ಇನ್ನೊಂದು ಪೇಪರಲ್ಲಿ ಇಲ್ಲ. 4.1 ಏನಿದೆ ವೈದಿಕ ಸಂಸ್ಕೃತಿ, ಅದು 2 ಪೇಪರಲ್ಲಿದೆ, ಇನ್ನೊಂದರಲ್ಲಿ ಇಲ್ಲ. 4.2 ಕೂಡ 2ರಲ್ಲಿದೆ, ಇನ್ನೊಂದು ಕಡೆ ಇಲ್ಲ. 4.3 ಎಲ್ಲೂ ಇಲ್ಲ. 4.4 ಒಂದು ಕಡೆ ಇದೆ. ಅದೇ ರೀತಿ 4.3 ಒಂದು ಕಡೆ ಇದೆ. 4.4 ಕೂಡ ಒಂದೇ ಕಡೆ ಇದೆ. 4.5 2 ಕಡೆ ಇದೆ. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ, ನಾನು ಇಲ್ಲಿ ಬರೆದಿದ್ದೀನಿ. ಈ ರೀತಿ ಇರುವಾಗ ಯಾವ ಅಧ್ಯಾಯಗಳಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಅನ್ನೋದು ನಿಮಗೂ ಕೂಡ ಡೌಟ್ ಆಗುತ್ತೆ. ಹಾಗಾಗಿ ಒಂದಿಷ್ಟು ಪಾಯಿಂಟ್ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ ಒಂದು ಅಧ್ಯಾಯಗಳಲ್ಲಿ ಕರೆಕ್ಟಾಗಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕವರ್ ಮಾಡ್ಕೊಳ್ಳಿ. ಈಸಿಯಾಗಿ 8 ಪ್ರಶ್ನೆಗೆ ಉತ್ತರವನ್ನು ನೀವು ಬರಿಬಹುದು. ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 3, ಅಧ್ಯಾಯ 4.1, 4.2, 4.3, 4.4, 4.5, 4.6, 4.7, 4.8, 4.9 ಕಂಟಿನ್ಯೂಯಸ್ ಆಗಿ. ನೆಕ್ಸ್ಟ್ 5.3, 5.5, 6, 7.4 ಇಷ್ಟರಲ್ಲಿ ನೀವು ಬರುವಂತಹ 2 ಅಂಕದ ಪ್ರಶ್ನೆಗಳು ಡೈರೆಕ್ಟ್ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಇಷ್ಟು ಒಂದು ಪಾಠದಲ್ಲಿ ಬರುವಂಥ ಪ್ರಶ್ನೆಗಳನ್ನ ನೀವು ನೋಡಿಕೊಂಡಿದ್ದೆ ಆದರೆ 2 ಅಂಕಕ್ಕೆ 16 ಅಂಕಗಳನ್ನು ಈಸಿಯಾಗಿ ತಗೊಳ್ಬಹುದು. ಹಾಗಾಗಿಯೂ ಕೂಡ ನಿಮಗೆ ಪ್ರಶ್ನೆ ಮತ್ತು ಉತ್ತರವನ್ನು ನಾನು ಕೊಡಬೇಕಾಗತ್ತೆ, ಕೊಟ್ಟರೆ ನೀವು ಓದ್ಕೊಳ್ತೀರಿ. ಹಾಗಾಗಿ ಈ ಒಂದು ಅಧ್ಯಾಯವನ್ನು ಕವರ್ ಮಾಡಿಕೊಂಡು ಬಹುಮುಖ್ಯ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಕೊಡುವಂತಹ 2 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಕೂಡ ತಯಾರಾಗಿ. ನೆಕ್ಸ್ಟು ಇಲ್ಲಿ 13 ಪ್ರಶ್ನೆಗಳಲ್ಲಿ ಕೇವಲ ಒಂದು 10 ಪ್ರಶ್ನೆ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದರೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ತುಂಬಾ ಬಹುಮುಖ್ಯವಾಗಿರೋದ್ರಿಂದ ಇದಕ್ಕೆ ನಾನು ಉತ್ತರವನ್ನು ಹೇಳ್ತೀನಿ. ಇದು ಕೂಡ ನೀವು ನೋಡ್ಕೊಳ್ಬೇಕು. ಇದರಲ್ಲಿರುವಂಥ ಪ್ರಶ್ನೆಗಳೇನಾದರೂ ರಿಪೀಟ್ ಆದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಹೇಗಿದ್ದರೂ ಇಲ್ಲಿ ಡೈರೆಕ್ಟಾಗಿ ಕೇಳಲಿಲ್ಲ, 13 ಪ್ರಶ್ನೆಗೆ 8 ಮಾತ್ರ ಓದ್ಕೊಂಡ್ರೆ ಸಾಕು, ನೆಕ್ಸ್ಟು 5 ಪ್ರಶ್ನೆಗಳು ನಮಗೆ ಅವಶ್ಯಕತೆ ಇಲ್ಲ, ಮೊದಲಿನಿಂದ 8 ಪ್ರಶ್ನೆ ಯಾವ್ಯಾವ ಅಧ್ಯಾಯದಲ್ಲಿ ಬರುತ್ತೆ ನೋಡ್ಕೊಂಡು ಎಲ್ಲ ಅಧ್ಯಾಯ ಓದ್ಕೊಂಡ್ರೆ ಸಾಕು, ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಡಿ. ಇಲ್ಲಿ ಬಂದಿರುವಂಥ ಪ್ರಶ್ನೆಗಳು ರಿಪೀಟ್ ಆಗ್ಬೋದು, ಕೊನೆಯ 5 ಪ್ರಶ್ನೆಗಳು. ಹಾಗಾಗಿ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಅಷ್ಟು 13 2 ಅಂಕದ ಅಷ್ಟು 13 ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು. ನಿಮಗೆ ನಾನು ಹೇಳಿರುವಂಥ ಅಧ್ಯಾಯವನ್ನು ಓದ್ಕೊಂಡು ಅದರಲ್ಲಿರುವಂಥ ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಓದ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅವಾಗ ಹೇಳಿದೆ ಯಾವ್ಯಾವ ಅಧ್ಯಾಯ ಓದಬೇಕು ಅಂತ, ಅದರ ಪ್ರಶ್ನೆಗಳನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಹೇಳುವಂಥ ಪ್ರಶ್ನೆಗಳಿಗೆ ರೆಡಿಯಾಗಿ. ಮೊದಲ ಪ್ರಶ್ನೆ, ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ. ತಕ್ಷಶಿಲಾ, ನಳಂದ, ಕಂಚಿ, ಕಾಶಿ. ಎರಡನೇ ಪ್ರಶ್ನೆ, ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ನಡುವಿನ ವ್ಯತ್ಯಾಸವೇನು ಕೇಳಿದರೆ. ಈ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ಸು ತುಂಬಾ ಇದೆ. ಇತಿಹಾಸ ಕಾಲ, ಇತಿಹಾಸ ಪೂರ್ವಕಾಲ. ಇಲ್ಲಿ ಇತಿಹಾಸ ಪೂರ್ವಕಾಲ ಫಸ್ಟ್ ಬರೆದಿದ್ದೀನಿ. ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವಕಾಲ ಎಂದು ಕರೆಯಲಾಗಿದೆ. ಇತಿಹಾಸ ಕಾಲ, ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯಲಾಗಿದೆ. ಮುಂದಿನ 2 ಅಂಕದ ಪ್ರಶ್ನೆ, ಪ್ರಾಕ್ತನ ಆಧಾರಗಳು ಎಂದರೇನು? ಪುರಾತತ್ವ ಆಧಾರಗಳು ಎಂದರೇನು? ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೆ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು, ಶಿಲಾ ಸಾಧನಗಳನ್ನು ಒಳಗೊಂಡಿದೆ. ಮುಂದಿನ 2 ಅಂಕದ ಪ್ರಶ್ನೆ, ಪ್ಯಾಲಿಯೋಲಿಥಿಕ್ ಎಂದರೇನು? ಹಾಗೂ ಇನ್ನೊಂದು ಪೇಪರಲ್ಲಿ ನಿಯೋಲಿಥಿಕ್ ಎಂದರೇನು ಅಂತ ಕೇಳಿದ್ದಾರೆ. 2 ಪ್ರಶ್ನೆಗೂ ಉತ್ತರವನ್ನು ನೋಡ್ಕೊಳ್ಳಿ. ಪ್ಯಾಲಿಯೋಲಿಥಿಕ್, ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ ಎಂದರೆ ಹಳೆಯ ಶಿಲಾಯುಗ ಎಂದು ಅರ್ಥ. ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ ಎಂದರೆ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದು ಅರ್ಥ. ಮುಂದಿನ ಪ್ರಶ್ನೆ, ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ.
ಹೂಳುವುದು, ಸುಡುವುದು. ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಅಂಶಗಳು ಯಾವುದಾದ್ರೂ 2 ಬರಿಬಹುದು. ಸಿಂಧೂ ನದಿಯ ಪಾತ್ರದಲ್ಲಿ ಬದಲಾವಣೆ, ಆರ್ಯನ್ನರ ದಾಳಿ, ಸಾಂಕ್ರಾಮಿಕ ರೋಗಗಳು, ಅರಣ್ಯ ನಾಶ, ಮಣ್ಣಿನ ಸವಕಳಿ. ಮುಂದಿನ ಪ್ರಶ್ನೆ, ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ವೈದಿಕ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಯಾವುವು ಕೇಳಿದರೆ ವೈದಿಕ ಸಂಸ್ಕೃತಿಯ ಪ್ರಶ್ನೆ ಇದು. ವೈದಿಕ ಕಾಲದ 2 ಮಹಿಳಾ ವಿದ್ವಾಂಸರು ಗಾರ್ಗಿ, ಮೈತ್ರೇಯಿ, ಶಾಶ್ವತಿ, ಲೋಪಮುದ್ರಾ, ಅಪಾಲ. ವೈದಿಕ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡುತ್ತಿದ್ದ 2 ರಾಜಕೀಯ ಸಂಸ್ಥೆಗಳು ಸಭಾ ಮತ್ತು ಸಮಿತಿ. ಮುಂದಿನ ಪ್ರಶ್ನೆ, ಮೌರ್ಯರ ಕಾಲದ 2 ಬಗೆಯ ನ್ಯಾಯಾಲಯಗಳನ್ನು ಹೆಸರಿಸಿ. ಮೌರ್ಯರ ಕಾಲದ 2 ಬಗೆಯ ನ್ಯಾಯಾಲಯಗಳು ಧರ್ಮಸ್ಥೇಯ, ಕಂಟಕ ಶೋಧನ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಧರ್ಮಸ್ಥೇಯ, ಕಂಟಕ ಶೋಧನ. ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೀನಯಾನ, ಮಹಾಯಾನ. ವೆರಿ ಇಂಪಾರ್ಟೆಂಟು. ಬೌದ್ಧ ಧರ್ಮದ 2 ಪಂಥಗಳು ಹೀನಯಾನ, ಮಹಾಯಾನ. ಮುಂದಿನ ಪ್ರಶ್ನೆ, ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಕಾನಿಷ್ಕನು ಕೈಗೊಂಡ 2 ಕ್ರಮಗಳನ್ನು ಬರೆಯಿರಿ. 5 ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆ ಆಗಿರೋದ್ರಿಂದ ಇದು ನೀವು ಓದ್ಕೊಂಡಿರ್ತೀರಿ. ಅಲ್ಲೇನು ಕಾನಿಷ್ಕನ ಸಾಧನೆಗಳನ್ನು ಓದ್ಕೊಂಡಿರ್ತೀರಲ್ಲ ಅದರಲ್ಲೇ 2 ಪಾಯಿಂಟನ್ನು ಇಲ್ಲಿ ಬರೆದ್ರಾಯಿತು. ಕಾನಿಷ್ಕನು ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದನು. ಬೌದ್ಧ ಭಿಕ್ಷುಗಳ ಉಪಯೋಗಕ್ಕಾಗಿ ವಿಹಾರಗಳನ್ನು ಮತ್ತು ಮಠಗಳನ್ನು ನಿರ್ಮಿಸಿದನು. ಮುಂದಿನ ಪ್ರಶ್ನೆ, ಕಾನಿಷ್ಕನು ಚೀನಾದಿಂದ ವಶಪಡಿಸಿಕೊಂಡ ಯಾವುದಾದರೂ 2 ಪ್ರಾಂತ್ಯಗಳನ್ನು ಹೆಸರಿಸಿ. ನಾನು ನಿಮಗೆ ಕಾನಿಷ್ಕನ ಸಾಧನೆಗಳನ್ನು 5 ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದ್ದೀನಿ. ಸೊ ಆಲ್ರೆಡಿ ಅದ್ರ ಉತ್ತರ ಕೂಡ ಕೊಟ್ಟಿದ್ದೀನಿ. ಆ ಕಾನಿಷ್ಕನ ಸಾಧನೆಗಳನ್ನು ಓದುವಾಗ ನಮಗೆ ಒಂದು ಲೈನ್ ಬರುತ್ತೆ, ಚೀನಾದ ಸಾಮ್ರಾಜ್ಯದಲ್ಲಿದ್ದಂತಹ ಕಾಶ್ಗರ್, ಜಾರ್ಖಂಡ್ ಮತ್ತು ಕೋತಾನ್ ಪ್ರಾಂತ್ಯಗಳನ್ನು ಕಾನಿಷ್ಕನು ವಶಪಡಿಸಿಕೊಂಡನು ಅಂತ ಒಂದು ಲೈನ್ ಬರುತ್ತೆ. ಮಧ್ಯದಲ್ಲಿ ಕೇಳಿದ್ದಾರೆ, ಹಾಗಾಗಿ ಕಾಶ್ಗರ್, ಜಾರ್ಖಂಡ್, ಕೋತಾನ್. ಆನ್ಸರ್ ಇದಕ್ಕೆ ಜಾರ್ಖಂಡ್, ಕಾಶ್ಗರ್, ಕೋತಾನ್. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕಾಳಿದಾಸನ 2 ಮಹಾಕಾವ್ಯಗಳನ್ನು ಹೆಸರಿಸಿ. ಕಾಳಿದಾಸನ 2 ಮಹಾಕಾವ್ಯಗಳು ರಘುವಂಶ, ಕುಮಾರ ಸಂಭವ. ಮುಂದಿನ 2 ಅಂಕದ ಪ್ರಶ್ನೆ, ಚೋಳರ 2 ರಾಜಧಾನಿಗಳು ಯಾವುವು? ಚೋಳರ 2 ರಾಜಧಾನಿಗಳು ತಂಜಾವೂರು, ಗಂಗೈಕೊಂಡ, ಚೋಳಪುರಂ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಹರ್ಷವರ್ಧನನ ತಂದೆ ತಾಯಿಗಳು ಯಾರು? ಹರ್ಷವರ್ಧನನ ತಂದೆ ಪ್ರಭಾಕರ ವರ್ಧನ, ತಾಯಿ ಯಶೋಮತಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಶಿವಾಜಿ ಸಂಗ್ರಹಿಸುತ್ತಿದ್ದ 2 ತೆರಿಗೆಗಳು ಯಾವುವು? ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ತೆರಿಗೆಗಳು ಚೌತ್, ಸರ್ದೇಶ್ಮುಖಿ. ಮುಂದಿನ ಪ್ರಶ್ನೆ, ಶಿವಪ್ಪ ನಾಯಕನ ಶಿಸ್ತು ಪ್ರಕಾರದ 2 ಭೂವರ್ಗೀಕರಣಗಳನ್ನು ಹೆಸರಿಸಿ. ಭೂವರ್ಗೀಕರಣ ಶಿವಪ್ಪ ನಾಯಕನ ಶಿಸ್ತಿನ ಪ್ರಕಾರ ಉತ್ತಮ ಫಲವತ್ತಾದ ಕಪ್ಪು ಮಣ್ಣಿನ ಭೂಮಿ, ಮಧ್ಯಮ ಕೆಂಪು ಮಣ್ಣಿನ ಭೂಮಿ, ಕನಿಷ್ಠ ಮರಳು ಮಿಶ್ರಿತ ಭೂಮಿ, ಅಧಮ ತೇವಾಂಶರಹಿತ ಭೂಮಿ, ಅಧಮಾಧಮ ಬಂಜರು ಭೂಮಿ. 2ನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಇಂಪಾರ್ಟೆಂಟು, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟು. ನೆಕ್ಸ್ಟು, ಮಧ್ವಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಮಧ್ವಾಚಾರ್ಯರು ಉಡುಪಿ ಬಳಿಯ ಪಾಜಕದಲ್ಲಿ ಸಾಮಾನ್ಯ ಶಕವರ್ಷ 1238ರಲ್ಲಿ ಜನಿಸಿದರು. ಮುಂದಿನ ಪ್ರಶ್ನೆ, ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಯಾವುದಾದರೂ 2 ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ. ಯಾರ ಪ್ರಕಾರ? ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಚಾರ್ಲ್ಸ್ ವುಡ್ ವರದಿಯ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಯಾವುದಾದರೂ 2 ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಾಂಬೆ ವಿಶ್ವವಿದ್ಯಾಲಯ, ಮದ್ರಾಸ್ ವಿಶ್ವವಿದ್ಯಾಲಯ, ಕಲ್ಕತ್ತಾ ವಿಶ್ವವಿದ್ಯಾಲಯ. ಮುಂದಿನ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನವರು ರಚಿಸಿದ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ. 10 ಅಂಕಕ್ಕೆ ಇವರ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಓದ್ಕೊಂಡಿರ್ತೀರಿ, ಅವರ ಕೃತಿಗಳನ್ನ ಬರೆದರಾಯಿತು. ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಪ್ಲ್ಯಾಂಡ್ ಎಕಾನಮಿ ಫಾರ್ ಇಂಡಿಯಾ. ಮುಂದಿನ ಪ್ರಶ್ನೆ, ಕರ್ನಾಟಕದ
ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾವುದಾದರೂ 2 ವೃತ್ತಪತ್ರಿಕೆಗಳನ್ನು ಹೆಸರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕರ್ನಾಟಕದ ಏಕೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ 2 ವೃತ್ತಪತ್ರಿಕೆಗಳು ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಉತ್ತರ ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ. ಮುಂದಿನ ಪ್ರಶ್ನೆ ಇಲ್ಲಿವರೆಗೆ ಹೇಳಿದ್ದೆ. ಮುಂದಿನ ಪ್ರಶ್ನೆ, ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ 2 ಮೂಲಾಧಾರಗಳನ್ನು ಹೆಸರಿಸಿ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದು ಹಾಗೂ ಅವರು ಹೊರಡಿಸಿದ ಮೊದಲ ಶಾಸನ ಯಾವುದು? ಇಂಪಾರ್ಟೆಂಟ್ ಟಾಪಿಕ್ಕು. ಕರ್ನಾಟಕದ ಮೊದಲ ಅರಸು ಮನೆತನ ಕದಂಬರು ಹಾಗೂ ಇವರು ಹೊರಡಿಸಿದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದವರು ಯಾರು ಹಾಗೂ ಅವರು ಯಾವ ವರ್ಷ ಮಾನ್ಯಕೇಟಕ್ಕೆ ಭೇಟಿ ನೀಡಿದರು? ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೇಳಿದವರು ಅರಬ್ ಪ್ರವಾಸಿ ಸುಲೇಮಾನ್. ಇವರು ಸಾಮಾನ್ಯ ಶಕವರ್ಷ 851ರಲ್ಲಿ ಭೇಟಿ ನೀಡಿದರು, ಮಾನ್ಯಕೇಟಕ್ಕೆ ಭೇಟಿ ನೀಡಿದರು. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರಗೊಂಡ ಯಾವುದಾದರೂ 2 ಸಾಮಂತ ರಾಜಮನೆತನಗಳನ್ನು ಹೆಸರಿಸಿ ಅಂತ ಹೇಳಿದರೆ ಕೆಳದಿಯ ನಾಯಕರು, ಚಿತ್ರದುರ್ಗದ ನಾಯಕರು, ಯಲಹಂಕ ನಾಡಪ್ರಭುಗಳು, ಮೈಸೂರು ಒಡೆಯರು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಚೌತ್ ಎಂದರೇನು ಅಂತ ಕೇಳಿದರೆ ಶಿವಾಜಿಯ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯದ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದ ಭೂಕಂದಾಯದಲ್ಲಿ 1/4 ಭಾಗವನ್ನು ಶಿವಾಜಿಗೆ ನೀಡಬೇಕಿತ್ತು. ಇದನ್ನು ಚೌತ್ ಎಂದು ಕರೆಯಲಾಗುತ್ತಿತ್ತು. ಮುಂದಿನ ಪ್ರಶ್ನೆ, ಉತ್ತರ ಭಾರತದ ಯಾರಾದರೂ 2 ಭಕ್ತಿ ಚಳುವಳಿಯ ಸಂತರನ್ನು ಹೆಸರಿಸಿ ಅಂತ ಹೇಳಿದರೆ ರಮಾನಂದ, ಕಬೀರ್, ಗುರುನಾನಕ್. ನೆಕ್ಸ್ಟು ಮುಂದಿನ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ. ವಿಫಲತೆಗೆ ಕಾರಣ ದಂಗೆಕೋರರಲ್ಲಿ ಸರಿಯಾದ ನಾಯಕತ್ವ ಮತ್ತು ಯೋಜನೆಯ ಕೊರತೆ, ದಂಗೆಕೋರರಲ್ಲಿ ಸಮಾನ ಉದ್ದೇಶವಿರಲಿಲ್ಲ. ಈ ಪ್ರಶ್ನೆ ತುಂಬಾನೇ ಇಂಪಾರ್ಟೆಂಟು, ಹೇಳಿದ್ದೀನಿ. ನೆಕ್ಸ್ಟು ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ? ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು 1828ರಲ್ಲಿ. ಇದನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಬ್ರಹ್ಮ ಸಮಾಜ ಸ್ಥಾಪನೆಯಾಗಿದ್ದು 1828, ಸ್ಥಾಪನೆ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು. ನೆಕ್ಸ್ಟು ಮೈಸೂರು ರಾಜ್ಯದ ಯಾವ 2 ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು ಅಂತ ಹೇಳಿದ್ರೆ ಬೆಂಗಳೂರು ಹಾಗೂ ಜೋಲಾರ್ಪೇಟ್ ಮಧ್ಯೆ. ಬೆಂಗಳೂರು ಹಾಗೂ ಜೋಲಾರ್ಪೇಟ್ ಮಧ್ಯೆ ಪ್ರಥಮ ರೈಲು ಮಾರ್ಗವನ್ನು ಮೈಸೂರು ರಾಜ್ಯದಲ್ಲಿ ಹಾಕಲಾಯಿತು. ಮುಂದಿನ ಪ್ರಶ್ನೆ, ಇಲ್ಲಿವರೆಗೆ ಹೇಳಿದ್ದೆ ಆಲ್ರೆಡಿ. ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಶಾತವಾಹನರ ವಾಸ್ತುಶಿಲ್ಪ ಕೇಂದ್ರಗಳು ಅಮರಾವತಿ, ನಾಸಿಕ್, ಕನ್ಹೇರಿ, ನಾಗಾರ್ಜುನಕೊಂಡ, ಕಾರ್ಲೆ. ಮುಂದಿನ ಪ್ರಶ್ನೆ, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ? ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು 1ನೇ ಕೃಷ್ಣ, ಎಲ್ಲೋರದಲ್ಲಿ. ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು? ವಿಕ್ರಮ ಶಕೆಯನ್ನು 6ನೇ ವಿಕ್ರಮಾದಿತ್ಯ ಕ್ರಿಸ್ತಶಕ 1076ರಲ್ಲಿ ಆರಂಭಿಸಿದನು. ಮುಂದಿನ ಪ್ರಶ್ನೆ, ತೋದರಮಲ್ಲನು ವರ್ಗೀಕರಿಸಿದ ಭೂಮಿಯ ಯಾವುದಾದರೂ 2 ವಿಧಗಳನ್ನು ಹೆಸರಿಸಿ. ತೋದರಮಲ್ಲನು ವರ್ಗೀಕರಿಸಿದ ಭೂಮಿಯ ವಿಧಗಳು ಪೋಲಜ್, ಪರೌತಿ, ಚಚರ್, ಬಂಜರ್. ಮುಂದಿನ ಪ್ರಶ್ನೆ, ಸರ್ದೇಶ್ಮುಖಿ ಎಂದರೇನು? ಮಕ್ಕಳೇ, ಶಿವಾಜಿಯು ಸಂಗ್ರಹಿಸುತ್ತಿದ್ದಂತಹ 2 ತೆರಿಗೆಗಳಲ್ಲಿ ಒಂದು ಚೌತು, ಇನ್ನೊಂದು ಸರ್ದೇಶ್ಮುಖಿ, 2 ಕೂಡ ಇಂಪಾರ್ಟೆಂಟು. ನಿಮಗೆ ನಾಳೆ ಎಕ್ಸಾಮಲ್ಲಿ ಚೌತ್ ಎಂದರೇನು ಅಥವಾ ಸರ್ದೇಶ್ಮುಖಿ ಎಂದರೇನು, 2ರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಬರುವಂಥದ್ದು. ಚೌತ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಈ ಹಿಂದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಇತ್ತು, ಉತ್ತರವನ್ನು ಹೇಳಿದ್ದೆ. ಸರ್ದೇಶ್ಮುಖಿ ಎಂದರೆ ಏನು ಅನ್ನೋದನ್ನ ಬರ್ಕೊಳ್ಳಿ. ರೈತರು ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ತೆರಿಗೆಗಳೊಂದಿಗೆ ಹೆಚ್ಚುವರಿಯಾಗಿ 10% ತೆರಿಗೆಯನ್ನು ನೇರವಾಗಿ ಶಿವಾಜಿಗೆ ಕೊಡಬೇಕಿತ್ತು. ಇದೇ ಸರ್ದೇಶ್ಮುಖಿ. ಗೋಳಗುಮ್ಮಟವು ಎಲ್ಲಿದೆ ಹಾಗೂ ಅದನ್ನು ನಿರ್ಮಿಸಿದವರು ಯಾರು? ಗೋಳಗುಮ್ಮಟವು ಬಿಜಾಪುರದಲ್ಲಿದೆ. ಅದನ್ನು ನಿರ್ಮಿಸಿದವರು ಮಹಮ್ಮದ್ ಆದಿಲ್ ಶಾ. ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಏಕೆ ಕರೆದರು? ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಎಂದು ಕರೆಯಲು ಕಾರಣ
ಅದ್ವೈತ ಎಂದರೆ ಏಕತ್ವ ಅಥವಾ ಎರಡಲ್ಲದ್ದು. ಇವರ ಪ್ರಕಾರ ಬ್ರಹ್ಮ ಅಂತಿಮ ಸತ್ಯ, ನಿರ್ಗುಣ, ನಿರಾಕಾರ, ಸ್ವಪ್ರಕಾಶಕ. ಇವರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ಕೊಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದರು. ಆದ್ದರಿಂದ ಪ್ರಪಂಚವನ್ನು ಮಾಯೆ ಎಂದರು. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದಂತಹ 2 ಭಾರತೀಯ ರಾಜ್ಯಗಳು ಹೈದರಾಬಾದಿನ ನಿಜಾಮ, ಮೈಸೂರಿನ ಒಡೆಯರು, ತಿರುವಾಂಕೂರು, ಜೈಪುರ. ಈ ಪ್ರಶ್ನೆಗಳ ಜೊತೆಗೆ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಈಗ ಎಷ್ಟು ಎಕ್ಸಾಮ್ ನಡೆದಿದೆ ಆ ಎಕ್ಸಾಮ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಹೋದ ವರ್ಷ ಬಂದಿರುವಂತಹ ಪ್ರಶ್ನೆಗಳು ಕೂಡ ಸಾಕಷ್ಟು ರಿಪೀಟ್ ಆಗಿದೆ. ಹಾಗಾಗಿ ಹೋದ ವರ್ಷ ಬಂದಿರುವಂತಹ ಭಾಗ ಬಿ ಪ್ರಶ್ನೆಗಳನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಮೊದಲ ಪ್ರಶ್ನೆ, ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. ಅಜಂತ, ಹಂಪಿ, ಪಟ್ಟದಕಲ್ಲು, ಎಲ್ಲೋರ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ರಿಪೀಟ್ ಆಗಿದೆ. ಬೌದ್ಧ ಧರ್ಮದ ಪಂಥಗಳು ರಿಪೀಟ್ ಆಗಿದೆ. ಹೀನಯಾನ, ಮಹಾಯಾನ. 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು? ಅವನ ಕೃತಿಯನ್ನು ಹೆಸರಿಸಿ. 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಬಿಲ್ಹಣ. ಅವನ ಕೃತಿ ವಿಕ್ರಮಾಂಕ ದೇವಚರಿತಂ. ಮಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದರೂ 2 ಕಾರಣಗಳನ್ನು ಕೊಡಿ. 10 ಅಂಕಕ್ಕೆ ಏನು ಓದ್ಕೊಂಡಿರ್ತೀರಿ ಅದರಲ್ಲೇ 2 ಪಾಯಿಂಟನ್ನು ಬರೆದರಾಯಿತು. ಮಂಗೋಲರ ದಾಳಿಯಿಂದ ದೆಹಲಿಯನ್ನು ರಕ್ಷಿಸುವುದು. ರಾಜಧಾನಿಯನ್ನು ರಾಜ್ಯದ ಕೇಂದ್ರದಲ್ಲಿ ಸ್ಥಾಪನೆ ಮಾಡುವುದು. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳು. ವೆರಿ ಇಂಪಾರ್ಟೆಂಟು. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳು ದಾದಾಜಿ ಕೊಂಡದೇವ, ಗುರು, ತಾಯಿ ಜೀಜಾಬಾಯಿ. ಕನ್ನಡದ ಪ್ರಥಮ ನಾಟಕ ಯಾವುದು? ಅದರ ಕರ್ತೃ ಯಾರು? ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ. ಅದರ ಕರ್ತೃ ಸಿಂಗಾರಾರ್ಯ. ಭಾರತದಲ್ಲಿನ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ಗೋವಾ, ದಿಯು, ದಮನ್, ಬಾಂಬೆ. ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವ ವರ್ಷ? ರಿಪೀಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್. 1828 ಕಲ್ಕತ್ತಾದಲ್ಲಿ. JVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ. JVP. ಜೆ ಅಂದ್ರೆ ಜವಾಹರಲಾಲ್ ನೆಹರು, ವಿ ಅಂದ್ರೆ ವಲ್ಲಭಭಾಯಿ ಪಟೇಲ್, ಪಿ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ನೆಕ್ಸ್ಟು ಇನ್ನೊಂದು ಪೇಪರ್ ಇದೆ. ಇದು ಕೂಡ ಇವಾಗೇನು ನಿಮಗೆ ಕೊಟ್ಟಿದ್ದೀನಿ ಕ್ವಶನ್ಸು ಅದೇ ಒಂದು ಪಾಠದಲ್ಲೇ ಆಲ್ಮೋಸ್ಟ್ ರಿಪೀಟ್ ಆಗಿರುವಂಥದ್ದು. ಕರೆಕ್ಟಾಗಿ ನೋಡ್ಕೊಳ್ಳಿ. ಭಾರತದ ಯಾವುದಾದರೂ 2 ಹೆಸರುಗಳನ್ನು ತಿಳಿಸಿರಿ. ಭರತವರ್ಷ, ಭರತಖಂಡ, ಜಂಬೂದ್ವೀಪ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ರಿಪೀಟ್ ಆಗಿದೆ ಪ್ರಶ್ನೆ, ಒಂದ್ಸಲ ನೋಡ್ಕೊಳ್ಳಿ. ಅಮೋಘ ವರ್ಷನ ಯಾವುದಾದರೂ 2 ಬಿರುದುಗಳನ್ನು ಬರೆಯಿರಿ. ನೃಪತುಂಗ, ಅತಿಶಯ ಧವಳ. ಹೊಯ್ಸಳರ ಯಾವುದಾದರೂ 2 ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿ. ಬೇಲೂರಿನ ಚನ್ನಕೇಶವ, ಹಳೇಬೀಡಿನ ಹೊಯ್ಸಳೇಶ್ವರ. ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದನು? ಅಕ್ಬರ್ ಅಮರಕೋಟೆಯಲ್ಲಿ ಜನಿಸಿದನು. ಕ್ರಿಸ್ತಶಕ 1542. ಕನ್ನಡದ ಪ್ರಥಮ ನಾಟಕ ಯಾವುದು? ಅದರ ಕರ್ತೃ ಯಾರು? ರಿಪೀಟೆಡ್ ಕ್ವಶನು, ಇಂಪಾರ್ಟೆಂಟು. ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ. ಕರ್ತೃ ಸಿಂಗಾರಾರ್ಯ. ಮಧ್ವಾಚಾರ್ಯರ ತಂದೆ ತಾಯಿ ಯಾರು? ತಂದೆ ಮಧ್ಯಗೇಹ ನಾರಾಯಣ ಭಟ್ಟ, ತಾಯಿ ವೇದವತಿ. ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ರಿಪೀಟ್ ಆಗಿದೆ ನೋಡಿ ಪ್ರಶ್ನೆ. ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರೋದು ಆ್ಯನುವಲ್ ಎಕ್ಸಾಮಿಗೆ ಹೇಗೆ ಬರುತ್ತೆ ಅಂತ ಹೇಳ್ಕೊಂಡು ಇವಾಗ ಹೇಳ್ತಾ ಇರೋದು 2023-24ರ ಮಾದರಿ ಪ್ರಶ್ನೆ ಪತ್ರಿಕೆ. ಇದ್ರ ಮುಂಚೆ ಹೇಳಿದ್ದು 2024ರ ವಾರ್ಷಿಕ ಪರೀಕ್ಷೆ. ರಿಪೀಟ್ ಆಗಿದೆ ಅಂದಾಗ ಈ ವರ್ಷ ನಿಮಗೆ ಕೊಟ್ಟಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ 2 ಅಂಕದ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಪೋರ್ಚುಗೀಸರ ವ್ಯಾಪಾರಿ ಕೇಂದ್ರಗಳು ಗೋವಾ, ದಿಯು, ದಮನ್, ಬಾಂಬೆ. ಮಹಲ್ವಾರಿ ಪದ್ಧತಿ ಎಂದರೇನು? ಮಹಲ್ ಎಂದರೆ ಒಂದು ಕಂದಾಯ ಘಟಕವಾಗಿದ್ದು 1 ಅಥವಾ ಅದಕ್ಕಿಂತ ಹೆಚ್ಚು ಹಳ್ಳಿಗಳನ್ನೊಳಗೊಂಡಿದ್ದು ಮಹಲ್ನ ಎಲ್ಲ ಕೃಷಿಕರು ಒಟ್ಟಾಗಿ ಭೂಮಾಲೀಕರೆಂದು ಪರಿಗಣಿಸಿದ್ದು ಎಲ್ಲರೂ ಒಟ್ಟಾಗಿ ಕಂದಾಯ ಕೊಡಲು ಜವಾಬ್ದಾರರಾದರು. ಕೊನೆ ಪ್ರಶ್ನೆ, JVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ. ರಿಪೀಟ್ ಆಗಿದೆ ಪ್ರಶ್ನೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ 2 ಅಂಕಕ್ಕೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಷ್ಟು ಪ್ರಶ್ನೆಗಳಿಗೂ ನೀವು ಗ್ಯಾರಂಟಿ ರೆಡಿ ಇರಬೇಕು. ಆಲ್ಮೋಸ್ಟ್ ಪ್ರಶ್ನೆಗಳು ರಿಪೀಟ್ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. 2 ಅಂಕನೇ ಕಷ್ಟ ಅನ್ನುವಂಥ ಫೀಲಿಂಗ್ ಬರ್ತಾ ಇದೆ 10 ಅಂಕ ಮತ್ತು 5 ಅಂಕಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿ ಓದ್ಕೊಳ್ಳಿ. ಈಸಿಯಾಗಿ 16 ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 2 ಅಂಕದ 13, 13, 13 ಇಷ್ಟು ಪ್ರಶ್ನೆಗಳನ್ನ ಓದ್ಕೊಳ್ಬೇಕು. ವಿಡಿಯೋ ಲೆಂತಿ ಆಗಿದೆ, ಆದರೂ ಕೂಡ ಇದು ನಿಮಗೆ ಉಪಯೋಗಕ್ಕೆ ಬರುತ್ತೆ. 16 ಅಂಕಗಳನ್ನು ಪಡೆದುಕೊಳ್ಳೋದಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.